ಸೊರಕಾಯಿಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಭೆ 1.33 ಲಕ್ಷ ನಿವ್ವಳ ಲಾಭದೊಂದಿಗೆ ಪ್ರಗತಿಯತ್ತ ಸಂಘ. ಶಿಡ್ಲಘಟ್ಟ ತಾಲೂಕಿನ ಸೊರಕಾಯಿಲಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಂಪಿಸಿಎಸ್ ಆವರಣದಲ್ಲಿ 2025-26ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಪ್ರಮುಖ ಗಣ್ಯರ ಸಮ್ಮುಖದಲ್ಲಿ ದೀಪ ಬೆಳಗಿಸುವುದರ ಮೂಲಕ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಈ ಸಭೆಯಲ್ಲಿ 2025-26ನೇ ಸಾಲಿನ ಆಡಿಟ್ ವರದಿ ಮಂಡಿಸಿ ಲಾಭ ಹಂಚಿಕೆ ಕುರಿತು ಚರ್ಚಿಸಲಾಯಿತು. ಜೊತೆಗೆ 2026-27ನೇ ಸಾಲಿನ ಬಜೆಟ್ ಮುಂಗಡ ಪತ್ರಕ್ಕೆ ಸರ್ವಸಮ್ಮತ ಒಪ್ಪಿಗೆ ಸೂಚಿಸಿ ನೂತನ ಲೆಕ್ಕ ಪರಿಶೋಧಕರ ನೇಮಕ ಹಾಗೂ ಸಂಭಾವನೆ ನಿಗದಿಗೆ ಅಂತಿಮ ತೀರ್ಮಾನ ಕೈಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಚೀಮೂಲ್ ನಿರ್ದೇಶಕರಾದ ಉಜುಗುರು ರಾಮಣ್ಣವರು, ಆರಂಭದಲ್ಲಿ ಹಲವು ಅಡಚಣೆಗಳು ಎದುರಿಸಿದ್ದು ಈ ಡೈರಿಯು ಇಂದು ಆಡಳಿತ ಮಂಡಳಿ ಕಾರ್ಯದರ್ಶಿ ಹಾಗೂ ರೈತರ ಒಗ್ಗಟ್ಟಿನ ಶ್ರಮದಿಂದ ಮಾದರಿ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಸಣ್ಣ ಮಟ್ಟದಲ್ಲಿ ಪ್ರಾರಂಭವಾದ ಸಂಸ್ಥೆ ಇಂದು 2-3 ಲಕ್ಷ ಉಳಿತಾಯ ಮಾಡುವ ಹಂತಕ್ಕೆ ತಲುಪಿದೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಚೀಮೂಲ್ ನಿರ್ದೇಶಕರಾದ ಬಂಕ್ ಮುನಿಯಪ್ಪರವರು, 1996-97ರಲ್ಲಿ ಸ್ಥಾಪನೆಯಾಗಿದ್ದರೂ ಸ್ವಂತ ಕಟ್ಟಡವಿಲ್ಲದ ಸ್ಥಿತಿಯಲ್ಲಿ ಸಂಘಕ್ಕೆ ಅನುದಾನ ಕೊಡಿಸಿ ಕಟ್ಟಡ ನಿರ್ಮಾಣ ಮಾಡಲಾಗಿತ್ತು. ಹಿಂದೆ ಸರಿಯಾದ ಸಾಲ ರಿಕವರಿ ಆಗದ ಸಂಘ ಕೀಳುಮಟ್ಟಕ್ಕೆ ಇಳಿದಿತ್ತು. ಆದರೆ ಇಂದು ಉತ್ತಮ ಕಾರ್ಯದರ್ಶಿ ಬಂದಿದ್ದು 1,33,000 ಅಧಿಕ ಲಾಭ ಗಳಿಸುತ್ತಿರುವುದು ಶ್ಲಾಘನೀಯ. ಒಕ್ಕೂಟದಿಂದ ಸಿಗಬೇಕಾದ ಎಲ್ಲ ಸೌಲಭ್ಯಗಳನ್ನು ನೇರವಾಗಿ ಒದಗಿಸಲು ನಾವು ಬದ್ಧರಾಗಿದ್ದೇವೆ ಎಂದು ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿಡ್ಲಘಟ್ಟ ಶಿಬಿರದ ವಿಸ್ತರಣಾಧಿಕಾರಿ ಎನ್ ಸತ್ಯನಾರಾಯಣ ಅವರು, ಸಂಘದ ಆರ್ಥಿಕ ಪ್ರಗತಿಯ ಲೆಕ್ಕಪತ್ರ ಮಂಡಿಸಿ ಹಾಲಿನ ವ್ಯಾಪಾರ, ಫೀಡ್ಸ್ ಮಾರಾಟ, ಲೋಕಲ್ ಸೇಲ್ ಹಾಗೂ ಸ್ಯಾಂಪಲ್ ಹಾಲಿನ ಆದಾಯ ವೆಚ್ಚಗಳ ವಿವರ ನೀಡಿದರು. ಎಲ್ಲ ನಿರ್ವಹಣಾ ವೆಚ್ಚಗಳನ್ನು ಕಳೆದ ನಂತರವೂ ಸಂಘವು ಪ್ರಸ್ತುತ 1.33,993.94 $1,33,993 ರೂಪಾಯಿ 94 ಪೈಸೆ ನಿವ್ವಳ ಲಾಭ ಗಳಿಸಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸೊರಕಾಯಿಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಎಂ ಸುರೇಶ್, ಉಪಾಧ್ಯಕ್ಷ ಮಹಬೂಬ್ ಪಾಷಾ, ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕ ಟಿ.ಎಲ್. ಅಂಬರೀಶ್, ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ಶಿಡ್ಲಘಟ್ಟ ಶಿಬಿರದ ಉಪ ವ್ಯವಸ್ಥಾಪಕ ಬಿ.ಆರ್. ರವಿಕಿರಣ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆರ್. ನಂಜಪ್ಪ, ಮಾಜಿ ಸದಸ್ಯೆ ಮಧುರಮ್ಮ ಮುನಿರಾಜು, ಸಂಘದ ನಿರ್ದೇಶಕರುಗಳಾದ ಎಸ್.ವಿ. ಕೃಷ್ಣಪ್ಪ, ಎಸ್.ಎಂ. ರವಿಚಂದ್ರ, ನರಸಿಂಹಯ್ಯ, ಸುಧಾಕರ್, ಬಲರಾಮ್, ಕೃಷ್ಣಪ್ಪ, ರಾಮಕೃಷ್ಣಪ್ಪ, ಸುಗುಣಮ್ಮ, ಪಿಳ್ಳಮ್ಮ ಹಾಗೂ ಲೆಕ್ಕ ಪರಿಶೋಧಕ ಎಸ್.ಎಂ. ದಾಸ್, ಮುಖ್ಯ ಕಾರ್ಯನಿರ್ವಾಹಕ ನಾಗಚಂದ್ರ, ಹಾಲು ಪರೀಕ್ಷಕ ಮುನಿರಾಜು, ಮುಖಂಡರಾದ ದ್ಯಾವಪ್ಪ, ಚಂದ್ರಪ್ಪ, ರಾಮಪ್ಪ, ನಾರಾಯಣಸ್ವಾಮಿ, ದೊಡ್ಡದಾಸರಹಳ್ಳಿ ದೇವರಾಜ್ ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಸಹಕಾರ ಸಂಘವಾದಂಥ ಇವತ್ತೇನು ಸೊರಕಾಯಿಲಹಳ್ಳಿ ಇದೆ, ಈ ಸೊರಕಾಯಿಲಹಳ್ಳಿ ಫೌಂಡೇಶನ್ನು ಮೊದಲು ಸೊರಕಾಯಿಲಹಳ್ಳಿಯಲ್ಲಿ ಒಂದು ಡೈರಿ ಆಗಬೇಕು ಅಂತ ನಮ್ಮ ಪಕ್ಕದ ನನ್ನ ಸ್ನೇಹಿತರಾದ ನಂಜಪ್ಪನವರು ಮತ್ತು ಈ ಊರಿನ ಗ್ರಾಮಸ್ಥರು ಭಾಳ ಕಷ್ಟಪಟ್ಟು ಒಂದು ಡೈರಿನ ಮಾಡಿದಿರಿ. ಹಿಂದೆ ಸಹಕಾರ ಸಂಘ ಅನೇಕ ಕಾರಣಗಳಿಂದ ಸಂಘ ಕುಂಠಿತವಾಗಿದ್ದರೂ ಸಹ ಇವತ್ತಿನ ಕಾರ್ಯಕಾರಿ ಕಮಿಟಿ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಕಾರ್ಯಕಾರಿ ಕಮಿಟಿಯವರು ಮತ್ತು ಹಾಲು ಉತ್ಪಾದಕರು ಭಾಳ ಮುಖ್ಯ. ಹಾಲು ಉತ್ಪಾದಕರು ಇವತ್ತು ಈ ಸಹಕಾರ ಸಂಘಕ್ಕೆ ಬಂದರೆ ನನಗೆ ಭಾಳ ಖುಷಿ ಆಯಿತು. ಕಾರಣ ಏನಂದರೆ ಇವತ್ತು ಉನ್ನತ ಮಟ್ಟವಾಗದೆ, ಇವತ್ತು ಈ ಸಂಘದಲ್ಲಿ ಇನ್ನೂ ಒಂದು 2-3 ಲಕ್ಷ ಉಳಿತಾಯ ಮಾಡಿ ಸಂಘನ ಬಹಳ ಚೊಕ್ಕವಾಗಿ, ಚಿಕ್ಕದಿದ್ದರೂ ಭಾಳ ಚೊಕ್ಕವಾಗಿ ಇಟ್ಕೊಂಡಿದ್ದೀರಿ. ಈ ಸಹಕಾರ ಸಂಘ ಇಷ್ಟೊಂದು ಬೆಳೆಯಲಿಕ್ಕೆ ಕಾರಣಕರ್ತರಾದ ನಮ್ಮ ಹಾಲು ಉತ್ಪಾದಕರಿಗೆ ಮೊದಲನೇದಾಗಿ ಅವರಿಗೆ ವಂದನೆಗಳು ಅರ್ಪಿಸ್ತಾ, ಮೊದಲನೇದಾಗಿ ಹಾಲು ಉತ್ಪಾದಕರು, ಎರಡನೇದಾಗಿ ಕಾರ್ಯದರ್ಶಿಗಳು, ಮೂರನೇದಾಗಿ ಆಡಳಿತ ಮಂಡಳಿ, ಇವು ಮೂರೂ ಚೆನ್ನಾಗಿದ್ದಾಗ ಯಾವುದೇ ಸಹಕಾರ ಸಂಘನ ಎಷ್ಟು ಉನ್ನತ ಮಟ್ಟಕ್ಕೆ ಬೇಕಾದ್ರೂ ತಗೊಂಡು ಹೋಗ್ಬೋದು. ಈ ಸಹಕಾರ ಸಂಘದಲ್ಲಿ ಭಾಳ ಮುಖ್ಯವಾದ್ದು ಅಂದರೆ ಗುಣಮಟ್ಟ. ಹಾಲಿನ ಗುಣಮಟ್ಟ ಯಾವಾಗ ನೀವು ಗುಣಮಟ್ಟದ ಹಾಲು ಕೊಡ್ತೀರಿ, ಗುಣಮಟ್ಟದ ಹಾಲು ಕೊಟ್ಟಾಗ ನಿಮಗೆ ಒಳ್ಳೆ, ನೀವು ತಕ್ಷಣ ನಿಮ್ಮ ಕಾರ್ಯದರ್ಶಿಯವ್ರಿಗೆ ಹೇಳ್ರಿ ಏನಂತ, ನೋಡಪ್ಪ ನಮಗೆ ಹಿಂಗೆ ತೊಂದರೆ ಇದೆ ಅಂತ, ಅವರು ಡಿ ಎಮ್ ಅವ್ರ ಹತ್ರ ಗಮನಕ್ಕೆ ತರ್ತಾರೆ, ಡಿ ಎಮ್ ಅವ್ರು ನಮ್ಮ ಗಮನಕ್ಕೆ ತರ್ತಾರೆ, ನಾವು ತಕ್ಷಣ ಅದನ್ನು ಸರಿಪಡಿಸಿ ಡಾಕ್ಟ್ರ್ ವ್ಯವಸ್ಥೆನ ಅಚ್ಚುಕಟ್ಟಾಗಿ ಮಾಡಿಕೊಡ್ತೀವಿ. ಅದನ್ನು ಕೂಡ ಉಪಯೋಗಿಸ್ಕೊಳ್ರಿ. ಅದ್ರ ಜೊತೆಗೆ ಸರ್ಕಾರದಿಂದ ಎಷ್ಟದು ಸೇವೆ ನಂಬರು 1962 ಅಂತ ಸರ್ಕಾರದ ಸೇವೆದು ಸೆಂಟ್ರಲ್ ಗೌರ್ಮೆಂಟು ಮತ್ತು ರಾಜ್ಯ ಸರ್ಕಾರಗಳಿಂದ ಅದೊಂದು ಸೇವೆದೊಂದು ಗಾಡಿ ಬಿಟ್ಟವ್ರೆ. ನೀವು ಫೋನ್ ಮಾಡಿದ ತಕ್ಷಣ ಆ ಗಾಡಿನೂ ಬರ್ತದ. ಅದರಲ್ಲೂ ಕೂಡ ನುರಿತವಾದ ವೈದ್ಯರವರೇ ಇದನ್ನು ಉಪಯೋಗಿಸ್ಕೊಂಡು ಈಗ ಆದಷ್ಟು ಇವತ್ತೇನು ಕ್ವಾಲಿಟಿ ಹಾಲು ಕೊಡ್ತಾಯಿದ್ದೀರಿ, ಇವತ್ತು ಸೊಸೈಟಿನ ಏನು ಚೆನ್ನಾಗಿ ಇಟ್ಕೊಂಡಿದ್ದೀರಿ, ಇದೇ ಥರ ಸೊಸೈಟಿ ಮುಂದುವರಿಲಿ. ಮುಂದೆ ಬರತಕ್ಕಂಥ ಅಧ್ಯಕ್ಷ ಇರ್ಬೋದು, ಇವಾಗಿನ ಅಧ್ಯಕ್ಷ ಇರ್ಬೋದು, ಏನು ಈ ಸಹಕಾರ ಸಂಘ ಇನ್ನೊಂದು ಮುಂದಿನ ವರ್ಷ ನನ್ನ ನೀವು ಕರೆದು ನಾನು ಇಲ್ಲಿಗೆ ಬಂದರೆ ಈ ಸೊಸೈಟಿಯಲ್ಲಿ ಇನ್ನಷ್ಟು ಲಾಭಾಂಶ ಬರಲಿ, ಒಳ್ಳೆಯದಾಗಲಿ ಅಂತೇಳಿ ಸೌಲಭ್ಯ ಇದೆ ಅಂತ ಹೇಳಿದ್ದಾರೆ. ಹಿಂದೆ 96-97ರಲ್ಲಿ ಏನು ಸಹಕಾರ ಸಂಘ ಸ್ಥಾಪನೆ ಆಯಿತು.
ಆದರೆ ಒಂದು ಕಟ್ಟಡ ಇಡಲಿಲ್ಲ. ಆವಾಗ ನಾನು ನಿರ್ದೇಶನಾದ ಮೇಲೆ ಎಲ್ಲಿ ಪಾಪ ನಂಜಪ್ಪನವರು ಭಾಳ ಆಸಕ್ತಿ ವಹಿಸಿ ಏನೇ ಮಾಡಿ ಸರ್ಕಾರಿನಳ್ಳಿದು ಮಾಡಬೇಕು, ಕಟ್ಟಡ ಮಾಡಬೇಕು ಅಂದಾಗ ಕಟ್ಟಡಕ್ಕೆ ಅನುದಾನ ಕೊಡಿಸಿದ್ವಿ. ಅದು ಇವತ್ತು ಬಂದರೆ ನೋಡಿದ್ರೆ ಈ 95-96ರಲ್ಲಿ 1,33,000 ಲಾಭಾಂಶ ತೋರಿಸ್ತದೆ. ನಿಜವಾಗಿ ಖುಷಿ ಆಯಿತು. ನಾನು ಸುಮಾರು ಹಿಂದಿನ ಕಾರ್ಯದರ್ಶಿಗಳನ್ನ ಹಿಂದಿನ ಕಾರ್ಯದರ್ಶಿಗಳನ್ನ ನಾನು ಎಷ್ಟು ಬೈದಿದ್ದೀನೋ. ಯಾಕಂದರೆ ಸುಮಾರು ಕಂಪ್ಲೇಂಟ್ಸ್ ಇತ್ತು. ಏನು ಇದು ರಿಕವರಿ ಇಲ್ಲ, ಸಾಲ ಕೊಡಿಸಿದ್ವಿ, ಸಾಲ ರಿಕವರಿ ಆಗಲಿಲ್ಲ. ಇದೆಲ್ಲ ಈ ಸ್ವಲ್ಪ ಕೀಳುಮಟ್ಟಕ್ಕೆ ಇದು ಡೌನ್ ಆಗೋದಕ್ಕೆ ಸೊಸೈಟಿ ಹಿಂದಿನ ಕಾರ್ಯದರ್ಶಿಗಳು ಹಿಂದಿನ ಆಡಳಿತ ಮಾಡಲಿವರು. ಯಾಕಂದರೆ ಘಂಟಾಘೋಷವಾಗಿ ಹೇಳ್ತೀನಿ, ಅದನ್ನಂತೂ ನಾನು ಎಷ್ಟು ಸಾರಿ ಕಣ್ಣೆ ಮಾಡಿ ಸುರೇಶ್ನಂತೂ ಎಷ್ಟು ಬೈದೀನೋ, ಮೊದಲು ಅವನು ತೆಗೆದಾಕ್ರಿ, ಫಸ್ಟು ಸೊಸೈಟಿ ಚೆನ್ನಾಗಬೇಕು ಅಂತ. ಈಗ ಒಳ್ಳೆ ಕಾರ್ಯದರ್ಶಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಈಗ ಲಾಭಾಂಶನೂ ಚೆನ್ನಾಗಿದೆ. ನೀವು ಹಿಂಗೆ ಗುಣಮಟ್ಟನ ಕಾಪಾಡ್ಕೊಂಡೋಗಿ ಇನ್ನು ರೈತರಿಗೆ ಬರತಕ್ಕಂಥ ಸೌಲಭ್ಯಗಳನ್ನು ಮುಂದಿನ ಇದರಲ್ಲಿ ನಮ್ಮ ಒಕ್ಕೂಟದಿಂದ ಏನೇ ಸೌಲಭ್ಯ ಬರಲಿ, ರಾಮಣ್ಣ ಆಗಲಿ ನಾನಾಗಲಿ ಯಾವುದೇ ಸೌಲಭ್ಯ ಕೇಳ್ರಿ, ಅದನ್ನು ಕೊಡಿಸೋದಕ್ಕೆ ನಾವು ತಯಾರಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ 5 ಏಪ್ರಿಲಿಂದ 2026 ಮಾರ್ಚ್ವರೆಗೆ ನಿಮ್ಮ ಸಂಘ ಏನೇನು ವ್ಯವಹಾರ ಮಾಡಿದೆ, ಆ ವ್ಯವಹಾರದಲ್ಲಿ ಹಾಲಿನ ವ್ಯಾಪಾರ ಎಷ್ಟು ಮಾಡಿದ್ದೀರಾ, ಫೀಡ್ದು ಮಾರಾಟ ಏನು ಮಾಡಿದ್ದೀರಾ, ಖರೀದಿ ಏನು ಮಾಡಿದ್ದೀರಾ, ಮತ್ತು ಲೋಕಲ್ ಸೇಲ್ ಏನು ಮಾರಾಟ ಮಾಡಿದ್ದೀರಾ, ಜೊತೆಗೆ ಶಾಂಪಲ್ ಹಾಲು ಮಾರಾಟ ಏನು ಮಾಡಿದ್ದೀರಾ, ಈ ಮಾರಾಟಗಳಿಂದ ಬಂದಿರತಕ್ಕಂಥ ಲಾಭ ಏನು, ಆ ಲಾಭದಲ್ಲಿ ಎಷ್ಟು ಖರ್ಚುಗಳಾಗಿದೆ, ಆ ಖರ್ಚುಗಳೆಲ್ಲ ಹೋಗಿ ಉಳಿದಿರ್ತಕ್ಕಂಥ ನಿವ್ವಳ ಲಾಭ ಏನು, ಆ ನಿವ್ವಳ ಲಾಭನ ನಾವು ಬೈಲಾ ಪ್ರಕಾರ 10 ಇದಕ್ಕೆ ವರ್ಗಾವಣೆ ಮಾಡಬೇಕಾಗ್ತೈತೆ. ಅದು ಯಾವ್ಯಾವ ನಿಧಿಗೆ ಎಷ್ಟೆಷ್ಟು ವರ್ಗಾವಣೆ ಮಾಡಬೇಕು ಅಂತಕ್ಕಂಥ ಒಂದು ಸಂಪೂರ್ಣ ಚಿತ್ರಣ ಇರೋದು ಈ ಒಂದು ಆಡಿಟ್ ವರದಿ. ಇದ್ರ ಪ್ರಕಾರ ಈಗ ಹೇಳ್ತಾ ಹೋಗ್ತೀನಿ. ನೀವು ಹಾಲು ಖರೀದಿ ಮಾಡಿರೋದು ಉತ್ಪಾದಕರಿಂದ 37,24,379 ರೂಪಾಯಿ 70 ಪೈಸೆ. ಪಶು ಆಹಾರ ಖರೀದಿ 3,93,120 ರೂಪಾಯಿ. ಖನಿಜ ಮಿಶ್ರಣ ಖರೀದಿ ಮಾಡಿದರೆ 10,880 ರೂಪಾಯಿ. ನ್ಯೂಟ್ರಿಸ್ಯಾಕ್ ಖರೀದಿ 1,387 ರೂಪಾಯಿ 50 ಪೈಸೆ. ಕೂಪನ್ ಖರೀದಿ ಮಾಡಿದರೆ 10,000 ರೂಪಾಯಿ. ಇದೇ ರೀತಿಯಾಗಿ ಮಾರಾಟ ಮಾಡಿರೋದು, ಹಾಲು ಮಾರಾಟ ಮಾಡಿರೋದು ನೀವು 42,10,034 ರೂಪಾಯಿ 85 ಪೈಸೆ. ಸ್ಥಳೀಯ ಹಾಲು ಮಾರಾಟ ಮಾಡಿದ್ದೀರಾ 33,068 ರೂಪಾಯಿ 90 ಪೈಸೆ. ಶಾಂಪಲ್ ಹಾಲು ಮಾರಾಟ 29,678 ರೂಪಾಯಿ 70 ಪೈಸೆ. ಪಶು ಆಹಾರ ಮಾರಾಟ ಮಾಡಿದ್ದೀರಾ 3,67,867 ರೂಪಾಯಿ. ಖನಿಜ ಮಿಶ್ರಣ ಮಾರಾಟ ಮಾಡಿದ್ದೀರಾ 10,880 ರೂಪಾಯಿ. ನ್ಯೂಟ್ರಿಸ್ಯಾಕ್ ಮಾರಾಟ 1,387 ರೂಪಾಯಿ 50 ಪೈಸೆ. ಕೂಪನ್ ಮಾರಾಟ ಮಾಡಿದ್ದೀರಾ 19,300 ರೂಪಾಯಿ. ಈ ರೀತಿಯಾಗಿ ಏನು ಮಾರಾಟ ಮಾಡಿ ಖರೀದಿ ಮಾಡಿ ಮಾರಾಟ ಮಾಡಿದ್ರಿಂದ ಬಂದಿರತಕ್ಕಂಥ ವ್ಯಾಪಾರ ಲಾಭ ಬಂದು 3,69,615 ರೂಪಾಯಿ 68 ಪೈಸೆ ವ್ಯಾಪಾರ ಲಾಭ ಬಂದಿದೆ. ಅದ್ರ ಜೊತೆಗೆ ಇತರೆ ಆದಾಯಗಳು ಅಂತ ಬಂದಿದೆ 3,187 ರೂಪಾಯಿ. ಈ ರೀತಿಯಾಗಿ ಒಟ್ಟು 3,72,802 ರೂಪಾಯಿ 68 ಪೈಸೆ ಬಂದಿರತಕ್ಕಂಥದ್ದು. 3,72,802 ರೂಪಾಯಿ 68 ಪೈಸೆ ಬಂದಿದೆ. ಅದರಲ್ಲಿ ಆಡಳಿತಾತ್ಮಕ ಖರ್ಚುಗಳು ಅಂತೇಳ್ಬಿಟ್ಟು 1,85,920 ರೂಪಾಯಿ 74 ಪೈಸೆ ಆಡಳಿತಾತ್ಮಕ ಖರ್ಚುಗಳು. ಆ ಖರ್ಚುಗಳು ಏನಾಗಿದೆ ಅಂದರೆ ಸಿಬ್ಬಂದಿ ವೇತನ 1,03,700 ರೂಪಾಯಿ. ಪುಸ್ತಕ ಫಾರಮ್ಮು ಮತ್ತು ಮುದ್ರಣ ವೆಚ್ಚ ಅಂತೇಳ್ಬಿಟ್ಟು 24,977 ರೂಪಾಯಿ 44 ಪೈಸೆ. ಪ್ರಯಾಣ ಭತ್ಯೆ 2,460 ರೂಪಾಯಿ. ಚುನಾವಣಾ ವೆಚ್ಚ 28,556 ರೂಪಾಯಿ. AI ಭತ್ಯೆ 3,600 ರೂಪಾಯಿ. ಸಭೆ ಮತ್ತು ಮಹಾಸಭೆ ವೆಚ್ಚ 6,350 ರೂಪಾಯಿ. AMC ಸರ್ವೀಸು ಮತ್ತು ರಿಪೇರಿ ಖರ್ಚು 14,895 ರೂಪಾಯಿ 30 ಪೈಸೆ. ಬ್ಯಾಂಕು ಮತ್ತು ಬಿಲ್ ಚಾರ್ಜು 312 ರೂಪಾಯಿ. ವಿದ್ಯುತ್ ಖರ್ಚು 1,070 ರೂಪಾಯಿ. ಈ ರೀತಿಯಾಗಿ ಒಟ್ಟು 1,85,920 ರೂಪಾಯಿ 74 ಪೈಸೆ ಖರ್ಚುಗಳಾಗಿದೆ. ಅದರ ಜೊತೆಗೆ ಅವಕಾಶಗಳಾಗಿ ತೆಗೆದಿರ್ತಕ್ಕಂಥದ್ದು ಆಡಿಟ್ ಶುಲ್ಕ ಅಂತೇಳ್ಬಿಟ್ಟು 5,504 ರೂಪಾಯಿ. ಕಟ್ಟಡ ಸವಕಳಿ ನಿಧಿಗೆ ಅಂತೇಳಿ 35,864 ರೂಪಾಯಿ. ಚರಾಸ್ತಿ ಸವಕಳಿ 11,520 ರೂಪಾಯಿ. ಇವೆಲ್ಲ ಕಳೆದು ಇನ್ನು ಉಳಿದಿರ್ತಕ್ಕಂಥದ್ದು ನಿವ್ವಳ ಲಾಭ ಬಂದು 1,33,993 ರೂಪಾಯಿ 94 ಪೈಸೆ. ಇನ್ನು ಎಲ್ಲ ಖರ್ಚುಗಳು ಹೋಗಿ ಉಳಿದಿರ್ತಕ್ಕಂಥ ಇದು ನಿವ್ವಳ ಲಾಭ.